all, welcome back to Aditi Krishna YouTube channel. ಇವತ್ತು ಮಕ್ಕಳಿಗೆ ವೆರಿ ಮಚ್ ಇಂಟ್ರೆಸ್ಟ್ ಇರುವಂತಹ ಒಂದು ರೈಮ್ಸ್ ಯಾವುದು ಅಂತಂದ್ರೆ ಯಾವ್ದೈತಿ? ಯಾವ ರೈಮ್ ಇವಾಗ ನಾವು ಆಡ್ತಿರೋದು? ಎಸ್, ತೋಟಕ್ಕೆ ಹೋಗೋ ತಿಮ್ಮ. ಸೊ ತೋಟಕ್ಕೆ ಹೋಗೋ ತಿಮ್ಮನ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು, ಮಕ್ಕಳ ಜೊತೆ ಹೇಗೆ ಹಾಡಬೇಕು, ಆಕ್ಷನ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ ಸ್ಟಾರ್ಟ್. ಅದಿತಿ ಸ್ಟಾರ್ಟ್ ಮಾಡೋಣವಾ? ಗುಂಡಾಡಿ ಗುಂಡ ಅಲ್ಲ, ತೋಟಕ್ಕೆ ಹೋಗೋ ತಿಮ್ಮ. ತೋಟಕ್ಕೆ ಹೋಗೋ ತಿಮ್ಮ, ತೋಳ ಬಂದಿತ್ತಮ್ಮ, ಹಸು ಮೇಯಿಸೋ ತಿಮ್ಮ, ಹಸು ಹಾದಿತಮ್ಮ, ಕಾವಲೆ ತಾರೋ ತಿಮ್ಮ, ಊರಿಗ್ ಸುಟ್ಟಿತಮ್ಮ, ಹೂವ ಬಿಡಿಸೋ ತಿಮ್ಮ, ಹಾವು ಬಂದಿತ್ತಮ್ಮ. ನೆಕ್ಸ್ಟ್ ಏನು? ನೀರು ಸೇದು ತಿಮ್ಮ, ಕೈ ನೋವಮ್ಮ. ನೆಕ್ಸ್ಟ್ ಪಾಠ ಬರೆಯೋ ತಿಮ್ಮ, ಬಳಪ ಇಲ್ಲ ಅಮ್ಮ. ಆಮೇಲೆ ಹೂವ ಬಿಡಿಸೋ ತಿಮ್ಮ ಆಯ್ತು. ಊಟಕ್ಕೆ ಬಾರೋ ತಿಮ್ಮ, ಏನ್ ಹೇಳ್ತಾರೆ ತಿಮ್ಮ? ಓಡಿ ಬಂದೆ ಅಮ್ಮ. ಅದಿತಿ ಇವಾಗ ನೀವೇ ಹೇಳ್ತೀರಾ? ಅಲ್ಲಿ ನೋಡ್ಕೊಂಡು ಹೇಳಿ. ಸ್ಟಾರ್ಟ್. ಕೈ ನೋವಮ್ಮ. ನೆಕ್ಸ್ಟ್ ಹಾವು ಬಂದಿತ್ತಮ್ಮ, ಆಟ ಬರೆಯುತ್ತಮ್ಮ, ಹೊಳಪ ಇಲ್ಲ ಅಮ್ಮ, ಹಸು ಮೇಯಿಸುತ್ತಮ್ಮ, ಹಸು ಆಡಿತಮ್ಮ, ಊಟಕ್ಕೆ ಬರುತ್ತಿಮ್ಮ, ಓಡಿ ಬಂದೆ ಅಮ್ಮ. ಗುಡ್ ಜಾಬ್. ಎಸ್, ಸೊ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಕನ್ನಡ ಬೆಸ್ಟ್ ರೈಮ್ ಅಂತಲೇ ಹೇಳ್ಬೋದು, ತೋಟಕ್ಕೆ ಹೋಗೋ ತಿಮ್ಮ. ಆ್ಯಂಡ್ ಅದಿತಿಗೆ ನಾನು ಯಾವ ರೀತಿ ಹೇಳ್ಕೊಡ್ತೀನಿ ಅಂತಂದರೆ ಅವ್ರಿಗೆ ಕನೆಕ್ಟ್ ಆಗೋ ರೀತಿ ಅಂದರೆ, ಈಗ ಅದಿತಿಗೆ ಓಕೆನಾ, ಅದಿತಿ ಈಗ ತಿಮ್ಮ ಬದಲು ಅದಿತಿ ಹೇಳ್ತೀನಿ ಓಕೆನಾ. ತೋಟಕ್ಕೆ ಹೋಗು ಅದಿತಿ, ಹಸು ಮೇಯಿಸು ಅದಿತಿ, ಆದಿತಮ್ಮ, ಕಾವಲೆತ್ತೋ ಅದಿತಿ, ಪಾಠ ಬರಿ ಅದಿತಿ, ಬಳಪ ಇಲ್ಲ ಅಮ್ಮ. ಏನು ಹೂವ ಬಿಡಿಸು ಅದಿತಿ, ಹಾವು ಬಂದಿತ್ತಮ್ಮ. ಎಷ್ಟು ಚೆನ್ನಾಗಿ ಯೋಚನೆ ಮಾಡಿಕೊಂಡು ಮಕ್ಕಳು ಹೇಳ್ತಾರೆ. ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ ಡೆವಲಪ್ ಮಾಡ್ಬೋದು ಈ ರೀತಿ. ಆ್ಯಂಡ್ ನೆಕ್ಸ್ಟ್ ಊಟಕ್ಕೆ ಬಾ ಅದಿತಿ, ಊಟಕ್ಕೆ ಬಾ ಅದಿತಿ, ಊಟಕ್ಕೆ ಬಾ ಅದಿತಿ, ಓಡಿ ಬಂದೆ ಅಮ್ಮ. ಎಸ್, ಸೊ ಇದನ್ನ ಯಾವ ಏಜಿಂದ ಹೇಳ್ಕೊಡ್ಬೋದು ಅಂತಂದರೆ ತುಂಬ ಬೇಗನೆ ಸ್ಟಾರ್ಟ್ ಮಾಡ್ಬೋದು. 6 ತಿಂಗಳಿಗೆಲ್ಲ ಮಕ್ಕಳಿಗೆ ಈ ರೀತಿ ರೈಮ್ಸ್ ಹೇಳ್ಕೊಟ್ಟಾಗ ಮಕ್ಕಳಿಗೆ ತುಂಬ ಚೆನ್ನಾಗಿ ಲ್ಯಾಂಗ್ವೇಜ್ ಡೆವಲಪ್ ಆಗುತ್ತೆ. ವರ್ಡ್ಸ್ಗಳನ್ನೆಲ್ಲ ಮಕ್ಕಳು ಗ್ರಾಸ್ ಮಾಡ್ಕೊಳ್ಳೋದಕ್ಕೆ, ವೊಕ್ಯಾಬ್ಲರಿ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮಕ್ಕಳಿಗೆ ಲ್ಯಾಂಗ್ವೇಜ್ ಬರ್ತಾ ಸೊ ಈ ರೀತಿ ಪುಟ್ಟ ವರ್ಡ್ಸ್ಗಳನ್ನ ಮಕ್ಕಳು ರಿಪೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಸಾಕಷ್ಟು ಅಮ್ಮಂದಿರ ಪ್ರಶ್ನೆ ಅಥವಾ ಕ್ವೆಶ್ಚನ್ ಅಥವಾ ಕನ್ಫ್ಯೂಷನ್ ಏನು ಅಂತಂದರೆ ನನ್ನ ಮಗು ರಿಪೀಟ್ ಮಾಡಲ್ಲ ಅಂತ. ಡೋಂಟ್ ವರಿ, ಮಗು ರಿಪೀಟ್ ಮಾಡಿಲ್ಲ ಅಂತಂದ್ರೆ ತೊಂದರೆ ಇಲ್ಲ. ನೀವು ತುಂಬ ಚೆನ್ನಾಗಿ ವಾಯ್ಸ್ ಮಾಡ್ಯುಲೇಷನ್ನು, ಫೇಶಿಯಲ್ ಎಕ್ಸ್ಪ್ರೆಷನ್ನು ಈ ರೀತಿ ಆಡೋದ್ರಿಂದ ಮಗುಗೆ ತುಂಬ ಇಂಟ್ರೆಸ್ಟ್ ಆಗುತ್ತೆ. ಆ್ಯಂಡ್ ಬ್ರೇಕ್ನ ಕೊಡಿ, ಪಾಸ್ನ ಕೊಡಿ.
ತೋಟಕ್ಕೆ ಹೋಗೋ ಅಂತ ಹೇಳಿದ ತಕ್ಷಣ ಮಗು ತಿಮ್ಮ ಅಂತ ಹೇಳ್ತಾರೆ. ಸೊ ಈ ರೀತಿ ನೀವು ಬ್ರೇಕ್ಸ್ನ ಕೊಡಬೇಕಾಗುತ್ತೆ, ಪಾಸ್ನ ಕೊಡಬೇಕಾಗುತ್ತೆ. ಇದು ಮಕ್ಕಳಿಗೆ ಇಷ್ಟವಾಗುವಂತಹ ಕನ್ನಡ ಬೆಸ್ಟ್ ರೈಮ್ ನನ್ನ ಪ್ರಕಾರ. ಸೊ ಇನ್ನೂ ಸಾಕಷ್ಟು ರೈಮ್ಸ್ಗಳಿದೆ ಕನ್ನಡದಲ್ಲಿ, ಬಟ್ ಇದು ನನಗೆ ಅದಿತಿಗೆ ತುಂಬ ಇಷ್ಟವಾದ್ರಿಂದ ಬೆಸ್ಟ್ ಅಂತ ಹೇಳಿದೆ. ಇನ್ನೂ ಸಾಕಷ್ಟು ರೈಮ್ಸ್ಗಳಿದೆ. ಸೊ ಇದೇ ರೀತಿ ಸಾಕಷ್ಟು ರೈಮ್ಸ್ ಸ್ಟೋರೀಸ್ನ ನೀವು ನಮ್ಮ ಚಾನೆಲಲ್ಲಿ ನೋಡಬೇಕು ಅಂತಂದರೆ ನೀವೇನು ಮಾಡಬೇಕು, ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಸಿ ಯು, ಟಾಟಾ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.